ವಿಶ್ವ ಮಾನವತೆಯ ಸಂದೇಶ ಸಾರಿದ ಮಹಾನ್ ದಾರ್ಶನಿಕ ಕವಿ, ಜಗತ್ತಿನಲ್ಲಿ ಶ್ರೇಷ್ಠ ಕವಿ ಎನಿಸಿಕೊಂಡ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಶ್ರೀ ಕುವೆಂಪು ಅವರ ಜನ್ಮದಿನೋತ್ಸವದ ಸವಿ ನೆನಪಿನಲ್ಲಿ ಡಿಸೆಂಬರ್ 28ರಿಂದ 31ರವರೆಗೂ 4 ದಿನಗಳ ಕಾಲ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ 22ನೇ ಕುವೆಂಪು ನಾಟಕೋತ್ಸವ ಇದೇ ಪ್ರಥಮ ಬಾರಿಗೆ ಹಾಸನ ಜಿಲ್ಲೆಯ ಮಣ್ಣಿನಲ್ಲಿ ಅಣಿಯಾಗುತ್ತಿದೆ ಎಂದು ನಾಟಕೋತ್ಸವದ ಸಂಚಾಲಕ OLS ಲಕ್ಷ್ಮಣ್ ತಿಳಿಸಿದರು. ಸಂಸ್ಥೆಯ ಅಧ್ಯಕ್ಷರು ಬಂದು ಎಜೆ ಸದಾಶಿವ ಅವರು, ಜಸ್ಟಿಸ್ ಎಜೆ ಸದಾಶಿವ ಅವರು. ಕುವೆಂಪು ನಾಟಕೋತ್ಸವದ ಬಗ್ಗೆ ಒಂದು ಎರಡು ಮಾತಾಡ್ತೇನೆ. ನಮ್ಮ ಜೊತೆ ಗಂಗಾಧರ್ ಸರ್ ಇದ್ದಾರೆ, ಹಾಗೂ ಶಾರದಾ ಸರ್ ಇದ್ದಾರೆ, ಹಾಗೂ ಪೂಜಾ ಮೇಡಮ್ ಇದ್ದಾರೆ. ವಿಶ್ವ ಮಾನವತೆಯ ಸಂದೇಶ ಸಾರಿದ ಮಹಾನ್ ದಾರ್ಶನಿಕ ಕವಿ, ಜಗತ್ತಿನಲ್ಲೇ ಶ್ರೇಷ್ಠ ಕವಿ ಎನಿಸಿಕೊಂಡ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಶ್ರೀ ಕುವೆಂಪು ಅವರ ಜನ್ಮದಿನೋತ್ಸವದ ಸವಿ ನೆನಪಿನಲ್ಲಿ ಡಿಸೆಂಬರ್ 28ರಿಂದ 31ರವರೆಗೂ 4 ದಿನಗಳ ಕಾಲ ಹಾಸನದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ 22ನೇ ಕುವೆಂಪು ನಾಟಕೋತ್ಸವವು ಇದೇ ಪ್ರಥಮ ಬಾರಿಗೆ ಹಾಸನ ಜಿಲ್ಲೆಯ ಮಣ್ಣಿನಲ್ಲಿ ಅಣಿಯಾಗುತ್ತಿದೆ ಎಂದು ನಾಟಕೋತ್ಸವದ ಸಂಚಾಲಕ OLS ಲಕ್ಷ್ಮಣ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ, ಮಕ್ಕಳ ರಂಗಕರ್ಮಿ ದಿವಂಗತ ಸಿ ಲಕ್ಷ್ಮಣ್ ರವರು ಈ ಸಂಸ್ಥೆಯ ಸಂಸ್ಥಾಪಕರು. 46 ವರ್ಷಗಳಿಂದ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸುತ್ತಾ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿಯನ್ನು ಗಳಿಸಿ ರಂಗ ಕಹಳೆಯನ್ನು ಒಂದು ಉತ್ತಮ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಈ ಕಹಳೆಯ ದನಿಯನ್ನು ನಿಲ್ಲಿಸಬಾರದೆಂದು ಅವರ ಪುತ್ರ OLS ಲಕ್ಷ್ಮಣ್ ಈ ಸಂಸ್ಥೆಯನ್ನು ಮುನ್ನಡೆಸುತ್ತಿದ್ದಾರೆ ಎಂದರು. ಈ ತಿಂಗಳ 28ರಿಂದ 31ರವರೆಗೆ ಜಿಲ್ಲೆಯ ಹಾಸನಾಂಬ ಕಲಾಕ್ಷೇತ್ರ ಹಾಸನದಲ್ಲಿ ನಡೆಯಲಿರುವ ಈ ನಾಟಕೋತ್ಸವದ ಯಶಸ್ವಿಗಾಗಿ ಈಗಾಗಲೇ ಕುವೆಂಪು ನಾಟಕೋತ್ಸವ ಸಮಿತಿ ಸಕ್ರಿಯ ಕಾರ್ಯಾಚರಣೆಯಲ್ಲಿದೆ. ಬೆಂಗಳೂರಿನ ರಂಗ ಕಹಳೆ ಸಂಸ್ಥೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಸಹಕಾರದೊಂದಿಗೆ ಪ್ರತಿಷ್ಠಿತ ತಂಡಗಳೊಂದಿಗೆ ನಾಟಕೋತ್ಸವವು ಜರುಗಲಿದೆ ಎಂದು ಹೇಳಿದರು. ವಿಶ್ವ ಮಾನವ ಸಂದೇಶ ಸಾರುವ ನಾಟಕಗಳು ದೇಶಾದ್ಯಂತ ಎಲ್ಲರಿಗೂ ತಲುಪಬೇಕೆಂಬ ಉದ್ದೇಶದಿಂದ ರಂಗ ಕಹಳೆಯು ಪ್ರತಿ ವರ್ಷ ಮಕ್ಕಳ ನಾಟಕೋತ್ಸವವೂ ಸೇರಿದಂತೆ ಕುವೆಂಪು ನಾಟಕೋತ್ಸವವನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. ಈಗಾಗಲೇ ಕರ್ನಾಟಕದ 13 ಜಿಲ್ಲೆ ಸೇರಿದಂತೆ ಮುಂಬಯಿ, ದೆಹಲಿ, ಮಧ್ಯಪ್ರದೇಶ, ಮೇಘಾಲಯ, ಕಾಸರಗೋಡಿನಲ್ಲೂ ಉತ್ಸವಗಳು ಜರುಗಿವೆ. ಕುವೆಂಪು ನಾಟಕಗಳ ಜೊತೆ ಸಾಧಕರಿಗೆ ಗೌರವಾರ್ಪಣೆ, ವಿಚಾರಣಾ ಸಂಕೀರ್ಣ, ಕಿರುಚಿತ್ರ, ಚಲನಚಿತ್ರಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಟೈಮ್ಸ್ BK ಗಂಗಾಧರ್ ಮಾತನಾಡಿ, ಕುವೆಂಪು ನಾಟಕೋತ್ಸವಕ್ಕೆ ಒಟ್ಟು 15,000 ಟಿಕೆಟ್ ಮಾಡಿಸಿ ಎಲ್ಲಾ ಶಾಲೆಗೂ ಉಚಿತ ಟಿಕೆಟ್ ಕೊಡಲಾಗಿದೆ. ಪೋಷಕರು ಈ ನಾಟಕಕ್ಕೆ ಬರಲೆಂದು ನಮ್ಮ ಉದ್ದೇಶವಾಗಿದ್ದು, ಈ ನಾಟಕೋತ್ಸವಕ್ಕೆ ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ತು ಸದಾಕಾಲ ಸಹಕಾರ ಕೊಡಲಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಟೈಮ್ಸ್ BK ಗಂಗಾಧರ್, ರಂಗಸಿರಿಯ ಷಡ್ರಕ್, ಚಲನಚಿತ್ರದ ನಾಯಕಿ ಪೂಜಾ ರಘುನಂದನ್ ಇತರರು ಉಪಸ್ಥಿತರಿದ್ದರು. ಹಾಗಾಗಿ ನಮಗೆ ವಾಪಸ್ ನಾವು ಎಲ್ಲಿ ಸ್ಟೇಟ್ ಲೆವೆಲ್ ಹೋಗೋ ಬದಲು ರೀಜನಲ್ ಲೆವೆಲ್ ಅಲ್ಲಿ ಮಾಡ್ಕೊಂಡು ಬರ್ತಾ ಇದೀವಿ. ಈಗ ಕಳೆದ ವರ್ಷ ನಾವು ತುಮಕೂರಲ್ಲಿ ಮಾಡಿದ್ವಿ, ಅದರ ಹೋದ ವರ್ಷ ಚಿತ್ರದುರ್ಗದಲ್ಲಿ ಮಾಡಿದ್ವಿ. ಈ ವರ್ಷ ಹಾಸನದಲ್ಲಿ ಮಾಡೋದಕ್ಕೆ ಅಂತ ಕಮಿಟಿ ಮೀಟಿಂಗ್ ಅಲ್ಲಿ ಅಪ್ರೂವ್ ಆಗಿರೋದ್ರಿಂದ ನಾವು ಈಗಾಗಲೇ 1 ತಿಂಗಳಿಂದ ನಾವು ಸತತವಾಗಿ ಪ್ರಚಾರ ಕ್ರಿಯೆಗಳು ಎಲ್ಲ ಕಡೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ರಂಗಕಹಳೆ ಸಂಸ್ಥೆ ರಾಷ್ಟ್ರ ಪ್ರಶಸ್ತಿ ತಗೊಂಡಿರುವಂತ ಏಕೈಕ ಮಕ್ಕಳ ಸಂಸ್ಥೆ ಅಂತ ನಾನು ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದ್ರೆ 1975ರಲ್ಲಿ 46 ವರ್ಷಗಳ ಸಂಸ್ಥೆಯ ಇತಿಹಾಸ ಇದೆ. ಆ ಇತಿಹಾಸದಲ್ಲಿ ಸುಮಾರು ಲಕ್ಷಾಂತರ ಮಕ್ಕಳಿಗೆ ರಂಗಭೂಮಿಯಲ್ಲಿ ತೊಡ್ಕೊಂಡು ಅವ್ರಿಗೆ ಬರೀ ನಾಟಕ, ಸಂಗೀತ ಅಲ್ಲದೆ ಅವ್ರಿಗೆ ಕಿರುತೆರೆಯಲ್ಲೂ ಕೂಡ ಚಲನಚಿತ್ರದಲ್ಲೂ ಅವಕಾಶ ಸಿಗೋ ತರ ಮಾಡ್ತಾ ಇದ್ದಾರೆ. ಹಾಗಾಗಿ ಕುವೆಂಪು ನಾಟಕೋತ್ಸವದಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತವರು ಮೇನ್ ಯಾರು ಅಂತಂದ್ರೆ ನಮ್ಮ ಶಿವರಾಮೇಗೌಡರು ಸರ್, ಮಲ್ಲೇಶ್ ಗೌಡ್ರು ಅವರು, ಹಾಗೂ ಮದನ್ ಗೌಡ್ರು ಸರ್, ಮತ್ತೆ ಟೈಮ್ಸ್ ಗಂಗಾಧರ್ ಸರ್. ನಮಗೆ ಪ್ರೋತ್ಸಾಹ ಕೂಡ ಅವರು ಮಕ್ಕಳ ಸಾಹಿತ್ಯ ಪರಿಷತ್ತು ಹಾಗೂ ಮಕ್ಕಳ ಸಾಹಿತ್ಯ ಪರಿಷತ್ತು ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆ, ಅನುದಾನಿತ ಶಿಕ್ಷಣ ಸಂಸ್ಥೆ, ಎಲ್ಲ ಖಾಸಗಿ ಶಾಲಾ ಅನುದಾನಿತ ಶಾಲೆಗಳ ಒಕ್ಕೂಟ ಇದೆ, ಅದನ್ನು ಕೂಡ ಜೊತೆಗೆ ಸೇರಿಸ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಹೊಂದ್ಕೊಂಡ್ವಿ. ಹಾಗೆ ಒಂದು ನೆಕ್ಸ್ಟ್ ಸ್ಟೆಪ್ ಯೋಚನೆ ಮಾಡಿದ ಏನಂದ್ರೆ ಮಕ್ಕಳನ್ನ ಹೇಗೆ ಇನ್ವೈಟ್ ಮಾಡೋದು ಅಂತ ಹೇಳಿ 15,000 ಟಿಕೆಟ್ಗಳನ್ನ ಮಾಡಿಸಿದೀನಿ ಸರ್. ಇದಕ್ಕೆ 15,000 ಟಿಕೆಟ್ ಅನ್ನ ಮಾಡಿಸಿ ಎಲ್ಲಾ ಶಾಲೆಗೂ ಕೊಡ್ತೀವಿ, ಫ್ರೀ ಟಿಕೆಟ್. ಅಟ್ಲೀಸ್ಟ್ ಮಕ್ಕಳಿಗೆ ಈ ತರ ನಾಟಕ ನಡೆಯುತ್ತೆ ಅಂತ ಗೊತ್ತಾಗ್ಲಿ, ಅಥವಾ ಮನೆಗೆ ತಗೊಂಡು ಹೋದಾಗ ಪೇರೆಂಟ್ಸ್ ಗಳಿಗೆ ಅಟ್ಲೀಸ್ಟ್ ಅವೇರ್ ಬಂದು ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಬರಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗ ಆಲ್ರೆಡಿ 15,000 ಎಲ್ಲಾ ಶಾಲೆಗಳಿಗೂ ರೀಚ್ ಆಗಿದೆ. ಇನ್ನೂ 5,000 ಬೇಕು ಅಂತ ಕೇಳ್ತಾ ಇದ್ದಾರೆ. ಸ್ಕೂಲು ಮತ್ತೆ ಕಾಲೇಜ್ ಎರಡನ್ನೂ ಸೇರಿಸ್ಕೊಂಡಿದ್ದೀವಿ. ಹಾಸನ ತಾಲೂಕಿಗೆ ಸಿಟಿ ಏನ್ ಸ್ಕೂಲ್ಸ್ ಇದೆ ಅಷ್ಟು ಸ್ಕೂಲ್ಸ್ ಗಳಿಗೂ ಕೂಡ ಎಲ್ಲಾ ಮಕ್ಕಳುಗಳಿಗೂ ಕೂಡ ಇಂಡಿವಿಜುವಲ್ ಆಗಿ ಏನ್ ಇನ್ವಿಟೇಷನ್ ಇದೆಯೋ ಅಷ್ಟು ನಾಟಕಗಳದ್ದು ಯಾವ ಸಮಯಕ್ಕೆ ಇರುತ್ತೆ ಅಂತ ಒಂದು ಟಿಕೆಟ್ ಅನ್ನು ಮಾಡಿ
ಫ್ರೀ ಆಫ್ ಕಾಸ್ಟ್ ಅಲ್ಲಿ ಎಲ್ಲಾ ಮಕ್ಕಳುಗಳು ಬರಬೇಕು ಅನ್ನೋ